ಹೆಲೋ ಕನ್ನಡಿಗರೇ, ವೆಲ್ಕಮ್ ಟು ಹೋಮ್ ಮೇಡ್ ಕುಕ್. ಇವತ್ತು ಹೊಸ ರೆಸಿಪಿಯಿಂದ ನಿಮ್ಮ ಮುಂದೆ ಬಂದಿದ್ದೀನಿ. ಅದುವೇ ಕೊಕೊನಟ್ ಮಿಲ್ಕ್ ಬೀನ್ಸ್ ಕರ್ರಿ. ಈ ಕರ್ರಿ ಹೇಗೆ ಮಾಡಬೇಕು, ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ. ಇದಕ್ಕೆ ಬೀನ್ಸ್, ಆನಿಯನ್ಸ್, ಚಿಲ್ಲೀಸ್, ಕೊರಿಯಂಡರ್, ಜೀರಾ, ಕೊಕೊನಟ್ ಮಿಲ್ಕ್. ಮುಂಚಾಗಿ ಬಾಣಲಿಯನ್ನು ಇಟ್ಕೊಂಡು ಇದಕ್ಕೆ 2 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕಿ. ಆಯಿಲ್ ಸ್ವಲ್ಪ ಹೀಟ್ ಆದಮೇಲೆ ಇದಕ್ಕೆ ನಾವು ಆನಿಯನ್ಸ್ ಆ್ಯಂಡ್ ಚಿಲ್ಲೀಸ್ ಕಟ್ ಮಾಡ್ಕೊಂಡು ಇಟ್ಕೊಂಡಿವಲ್ಲ ಅವನ್ನು ಹಾಕಿಬಿಡಿ. ಹಾಕಿದ ಮೇಲೆ ಸ್ವಲ್ಪ ಫ್ರೈ ಆಗೋಕ್ಕೆ ಹಾಗೆ ಬಿಡಿ. 2 ಮಿನಿಟ್ಸ್ ಫ್ರೈ ಆದಮೇಲೆ ಇದಕ್ಕೆ ನಾವು ಟರ್ಮರಿಕ್ ಆ್ಯಂಡ್ ಸಾಲ್ಟ್ ಹಾಕೋಣ. ಟರ್ಮರಿಕ್ ಆ್ಯಂಡ್ ಸಾಲ್ಟ್ ಹಾಕೋದ್ರಿಂದ ಆನಿಯನ್ಸ್ ಚೆನ್ನಾಗಿ ಫ್ರೈ ಆಗ್ತವೆ, ಇಲ್ಲಾಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ನಾವು ಸಾಲ್ಟ್ ಆ್ಯಂಡ್ ಟರ್ಮರಿಕ್ ಹೀಗೆ ಹಾಕಿಬಿಡೋಣ. ಫಾಸ್ಟಾಗಿ ಕುಕ್ ಆಗ್ತವೆ ನಮಗೆ ಆನಿಯನ್ಸ್. ಇದು ಹಾಕಿದ ಮೇಲೆ ಒಂದು ಸರಿ ಚೆನ್ನಾಗಿ ಕಲಿಸ್ಬಿಡಿ. ಕಲಿಸೋದ್ರಿಂದ ಫಾಸ್ಟಾಗಿ ನಮಗೆ ರೆಸಿಪಿ ಪ್ರಿಪೇರ್ ಆಗುತ್ತೆ. ಈಗ ಕಟ್ ಮಾಡ್ಕೊಂಡು ಇಟ್ಕೊಂಡಿರುವ ಬೀನ್ಸನ್ನು ಹಾಕಿಬಿಡೋಣ. ಹಾಕಿದ ಮೇಲೆ ಒಂದು ಸರಿ ಚೆನ್ನಾಗಿ ಕಲಿಸ್ಬಿಡಿ. ಚೆನ್ನಾಗಿ ಕಲಿಸಿದ ಮೇಲೆ ಹಾಗೆ ಲಿಡ್ ಹಾಕಿ ಒಂದು 5 ಮಿನಿಟ್ಸ್ ಹಾಗೆ ಬಿಟ್ಬಿಡೋಣ. ನಾವು 5 ಮಿನಿಟ್ಸ್ ಹಾಗೂ 10 ಮಿನಿಟ್ಸ್ ಬಿಡೋದ್ರಿಂದ ಈ ಬೀನ್ಸ್ ಅನ್ನೋದು ಚೆನ್ನಾಗಿ ಕುಕ್ ಆಗುತ್ತೆ. ಬೀನ್ಸ್ ಕುಕ್ ಆಗೋಕ್ಕೆ ಸ್ವಲ್ಪ ಟೈಮೇ ಹಿಡಿಯುತ್ತೆ. ಈ ಕರಿಯನ್ನು ನಾವು ಪೇಷನ್ಸಿಂದ ಮಾಡಬೇಕು. ನೋಡ್ತಾ ಇದ್ದೀರಾ, ಸ್ವಲ್ಪ ಕುಕ್ ಆಗೋದು ಸ್ಟಾರ್ಟ್ ಆಗಿದೆ. ಈಗ ಚೆನ್ನಾಗಿ ಕಲಿಸ್ಬಿಟ್ಟು ಕೊರಿಯಂಡರ್ ಆ್ಯಂಡ್ ಜೀರಾನು ಆ್ಯಡ್ ಮಾಡೋಣ. ನಾನು ಮೊದಲಿಗೆ ಆಯಿಲಲ್ಲಿ ಇದನ್ನು ಹಾಕಲಿಲ್ಲ, ಏಕೆಂದರೆ ನಮಗೆ ಕೊರಿಯಂಡರ್ ಇದು ಆಯಿಲಲ್ಲಿ ಫ್ರೈ ಆಗಿಬಿಡುತ್ತೆ. ಹಾಗೆ ಈಗ ಹಾಕೋದ್ರಿಂದ ಇದು ಚೆನ್ನಾಗಿ ಅರೋಮಾ ಬರುತ್ತೆ. ಒಂದು ಸರಿ ಹಾಕಿಬಿಟ್ಟು ಇದು ಲಿಡ್ಡನ್ನು ಕ್ಲೋಸ್ ಮಾಡಿ ಈಗ ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡೋಣ. ಮುಂಚೆನೇ ಹೇಳ್ತಾ ಇದ್ದೀನಿ ನಾನು, ಚಿಲ್ಲಿ ಪೌಡರ್ ಜಾಸ್ತಿ ಆ್ಯಡ್ ಮಾಡಬಾರ್ದು, ಏಕೆಂದರೆ ಇದು ನಾವು ಕೊಕೊನಟ್ ಮಿಲ್ಕ್ ಹಾಕೋದ್ರಿಂದ ಇದು ಚೆನ್ನಾಗಿ ಟೇಸ್ಟ್ ಬರಲ್ಲ. ಸ್ವಲ್ಪನೂ ಆ್ಯಡ್ ಮಾಡಬೇಕು. ನಿಮ್ಗೆ ಇನ್ನೂ ಸ್ಪೈಸಿ ಬೇಕಂದರೆ ಚಿಲ್ಲೀಸ್ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿದ ಮೇಲೆ ಇದು ಬೀನ್ಸ್ಗೆ ಸ್ವಲ್ಪ ಟೇಸ್ಟ್ ಹಿಡಿಯುತ್ತೆ. ಅದಕ್ಕಾಗಿ ಒಂದು ಸರಿ ಲಿಡ್ ಕ್ಲೋಸ್ ಮಾಡಿ ಆಮೇಲೆ ಇದಕ್ಕೆ ವಾಟರನ್ನು ಹಾಕೋಣ. ವಾಟರ್ ಹಾಕಿ 2 ವಿಸಿಲ್ಸನ್ನು ಹಾಕಿಸ್ಬೇಕು. ಇಲ್ಲಾಂದರೆ ನಿಮಗೆ 1 ವಿಸಿಲ್ ಆದರೂ ಸಾಕಾಗುತ್ತೆ. ನಿಮ್ಮ ಬೀನ್ಸ್ ಹೇಗಿದೆ ಅಂತ ನೋಡಿಕೊಂಡು ನೀವು ವಿಸಿಲ್ ಹಾಕಿಸ್ಕೊಳ್ಳಿ. ವಿಸಿಲ್ ತೆಗೆದಿದ ಮೇಲೆ ನೋಡಿದ್ದೀರಾ ಎಷ್ಟು ಪರ್ಫೆಕ್ಟಾಗಿ ಕುಕ್ ಆಗಿದೆ ಬೀನ್ಸ್. ಏಕೆಂದರೆ ನಾವು ಸ್ವಲ್ಪ ಟೈಮ್ ತಗೊಂಡು ಈ ಕರಿಯನ್ನು ಮಾಡಿದ್ದೀವಿ. ಈಗ ನಾವು ವಾಟರ್ ಎಲ್ಲ ಎವಾಪ್ರೇಟ್ ಆಗಿದ ಮೇಲೇ ಕೊಕೊನಟ್ ಮಿಲ್ಕನ್ನು ಹಾಕಬೇಕು. ಇಲ್ಲ ಅಂದರೆ ನಮಗೆ ವಾಟರ್ ಆಗಿ ನಮಗೆ ಕರಿ ಟೇಸ್ಟಾಗಿ ಬರಲ್ಲ. ನೋಡಿದ್ದೀರಾ, ವಾಟರ್ ಎಲ್ಲ ಎವಾಪ್ರೇಟ್ ಆಗಿದೆ. ಈಗ ನಾವು ಕೊಕೊನಟ್ ಮಿಲ್ಕನ್ನು ಹಾಕಿದ ಮೇಲೆ ಒಂದು 2 ಮಿನಿಟ್ಸ್ ಹಾಕಿ ಆಮೇಲೆ ನಾವು ಫ್ಲೇಮನ್ನು ಆಫ್ ಮಾಡಿಬಿಡೋಣ. ನೋಡಿದ್ರೆ ಚೆನ್ನಾಗಿ ಕಲಿಸ್ಬಿಟ್ಟು ಈಗ ನಾವು ಫ್ಲೇಮನ್ನು ಆಫ್ ಮಾಡಿಬಿಡೋಣ. ಕಲಿಸಿದ್ದೀರಾ, ಈಗ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಕರಿಯನ್ನು ಸರ್ವ್ ಮಾಡ್ಕೊಂಬಿಡಿ. ಅಷ್ಟೇ, ಕೊಕೊನಟ್ ಮಿಲ್ಕ್ ಬೀನ್ಸ್ ಕರಿ ರೆಡಿಯಾಗಿದೆ. ಇದು ರೋಟೀಸ್ ಆ್ಯಂಡ್ ಚಪಾತೀಸಿಗೆ ಪರ್ಫೆಕ್ಟ್ ಟೇಸ್ಟ್ ತಂದುಕೊಡುತ್ತೆ. ಇದು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡ್ತೀರಾ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಬಾಯ್ ಫ್ರೆಂಡ್ಸ್.